ಮಾಮ ಈಗ ತಪ್ಪಾಗೋಗಿದೆ, ಇದೊಂದ್ ಸಾರಿ ನಮ್ಮನ್ನು ಕ್ಷಮಿಸ್ಬಿಡಿ ಮಾವ. ಮನೆಯಲ್ಲಿ ನೋವಿಂದ ಒದ್ದಾಡ್ತಾ ಇದ್ರು, ಈಗ ಇಲ್ಲಿ ಕೂಡ ನೀವು ನೋಡ್ತಾನೆ ಇದ್ದೀರಾ. ನೋಡ್ತಾ ಇರಿ ಮುಂದೆ ಏನಾಗುತ್ತೆ ಅಂತ. ತುಂಬಾ ಕೆಟ್ಟ ಘಟನೆ ಆಯ್ತು. ಇಡೀ ಊರಲ್ಲಿ ಈ ವಿಷಯ ಚರ್ಚೆ ಆಯ್ತು. ಮತ್ತೆ ನಿನ್ನೆ ಸಂಜೆ ಆ ದೇವಸ್ಥಾನದ ಪೂಜಾರಿ ನಮ್ಮ ಮನೆ ಬಾಗ್ಲಿಗೆ ಬಂದಿದ್ದ. ತುಂಬಾ ಕೆಟ್ಟದಾಗಿ ಜಗಳ ಮಾಡ್ದ ನೋಡಿ ಮಾಮ. ಅವನು ಹೇಳ್ತಿದ್ದ, ನನಗೆ ಯಾರು ಏನು ಮಾಡೋಕ್ಕಾಗಲ್ಲ, ದೇವರಿದ್ದಾನೆ ನನ್ನ ಜೊತೆಗೆ ಅಂತ. ನೋಡ್ತೀನಿ ನಾನು ಕೂಡ ಅದ್ಯಾವ ದೇವರು ಇದ್ದಾನೆ ಅವನ ಜೊತೆಗೆ ಅಂತ. ಇನ್ನೆರಡು ದಿನದಲ್ಲಿ ಗೊತ್ತಾಗುತ್ತೆ ಅಲ್ವಾ? ಸರಿ ತಾನೆ? ಅವನಿಗೆ ದೇವರ ಭಯ ಕೂಡ ಉಳಿದಿಲ್ವಲ್ಲ. ದೇವಸ್ಥಾನದ ಒಳಗಡೆ ಇದ್ದಾಗಲೂ ಜನರನ್ನ ಲೂಟಿ ಮಾಡ್ತಾ ಇದ್ದಾನೆ. ಅಂದಮೇಲೆ ಈ ರೀತಿ ಆಗುತ್ತೆ, ಬೇರೆ ಇನ್ನೇನಾಗುತ್ತೆ? ಮಾಮ, ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ. ಊರಲ್ಲಿ ಹಾಗೇನಾದ್ರೂ ಆದ್ರೆ ನಮ್ ಗತಿ ಏನು? ಈಗ ನೀವ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಜಗಳ ಆಗಿದ್ದು ನನ್ ಜೊತೆ ತಾನೆ. ಅದಕ್ಕೆ ನಾನು ನೇರವಾಗಿ ಹೇಳಿದ್ದೀನಿ ಅವನಿಗೆ, 3 ದಿನದಲ್ಲಿ ಹೋಗ್ತೀಯ ಅಂತ. ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನು ಇದೀನಲ್ವಾ, ನಾನ್ ನೋಡ್ತೀನಿ ಏನ್ ಮಾಡೋದು ಅಂತ. ಅಡುಗೆ ಆಗಿದ್ರೆ ಬೇಗ ಬಡಿಸಿ, ನಾನು ಯಾವಾಗ ಊಟ ಮಾಡ್ತೀನೋ ಅಂತ ಅನಿಸ್ತಿದೆ. ಅಯ್ಯೋ ರೀ, ನಿಮಗ್ ಸ್ವಲ್ಪ ತಾಳ್ಮೆ ಅನ್ನೋದು ಇದೆಯಾ ಇಲ್ವಾ? ಊಟಕ್ಕಂತಾನೆ ಇದನ್ನೆಲ್ಲ ಮಾಡಿರೋದಲ್ವಾ? ರೀ, ಮತ್ತೆ ಆ ಇನ್ನೊಂದ್ ಕುರಿ ಎಲ್ಲಿದೆ? ಅದನ್ನಲ್ಲೇ ಆಚೆ ಕಟ್ಟಿಟ್ಟಿದ್ದೀನಿ, ಇಲ್ಲಿ ಯಾಕೆ ತರ್ಲಿ ಅದನ್ನ? ಹೊಟ್ಟೆ ತುಂಬ ಊಟ ಆದ್ಮೇಲೆ ಮನೆಗೆ ಹೋಗಿ ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ಮತ್ತೆ ನಾಳೆ ಬೆಳಿಗ್ಗೆ ಪೇಟೆ ಹೋಗಿ ಇನ್ನೊಂದು ಕುರಿನ ಮಾರ್ಬಿಡ್ತೀನಿ. ಏನ್ರಿ, ಎಷ್ಟು ಹಣ ಸಿಗುತ್ತೆ ಅದ್ರಿಂದ? ಯಾರಿಗ್ ಗೊತ್ತು, ಎಷ್ಟು ಹಣ ಬರುತ್ತೋ ಬರ್ಲಿ ಬಿಡು. ನೀನು ಊಟ ಬಡಿಸು ಬೇಗ, ಸುಮ್ಮನೆ ತಡ ಮಾಡಬೇಡ ನೀನು. ಸರಿ, ಊಟ ಬಡಿಸ್ತೀನಿ ಈಗ. ಅಯ್ಯೋ ಅಣ್ಣ, ಎಷ್ಟು ಅವಸರ ಮಾಡ್ತಾ ಇದ್ದೀರಾ? ಅಡಿಗೆ ಚೆನ್ನಾಗಿ ಬೇಯ್ಬೇಕಲ್ವಾ? ಏನಿಲ್ಲ, ಹಾಗೆ ಆಗಿರುತ್ತದು. ನೀವು ಊಟ ಬಡಿಸಿ ಬೇಗ. ಮಾಮ, ಏನಾಗಿದೆ? ನೀವ್ ಯಾಕೇನು ಮಾತಾಡ್ತಿಲ್ಲ? ನಿಮಗೆ ನಮ್ಮ ಮೇಲೇನಾದ್ರೂ ಬೇಜಾರಾಗಿದ್ಯಾ? ಇಲ್ಲಮ್ಮ ಮಗಳೇ, ನಿಮ್ಮ ಮೇಲೆ ಯಾಕೆ ಬೇಜಾರು ಮಾಡ್ಕೊಳ್ಳಿ ನಾನು? ನನ್ನ 2 ಕುರಿಗಳು ಕಳ್ಳತನ ಆಗಿದೆ ಅಲ್ವಾ? ಏನ್ ಹೇಳ್ತಿದ್ದೀರಾ ಮಾಮ? ಮಾಮ, ಈ ಕಡೆ ಹೀಗೆ ಆಗ್ತಾನೆ ಇರುತ್ತೆ ನೋಡಿ. ಯಾರಾದ್ರೂ ಕುರಿಗಳನ್ನ ತಗೊಂಡ್ ಬಂದ್ರೆ ಅವ್ರ ಕುರಿಗಳು ಮಾಯ ಆಗುತ್ತೆ. ಅವ್ರಿಗೆ ಅರ್ಥನೇ ಆಗ್ತಿಲ್ಲ, ಅದು ಮಾಮ ಅವ್ರ ಕುರಿಗಳು, ದೇವ್ರ ಕುರಿಗಳು ಅಂತ. ಮಾಮ, ನಾವು ಹೋಗಿ ಕುರಿಗಳನ್ನ ಹುಡ್ಕೋದ ಮಾಮ? ಹೌದು ಮಾಮ, ಕೂಡ್ಲೆ ಹೋಗ್ತೀವಿ ನಾವು. ಇದನ್ನೆಲ್ಲ ನೀವು ಮೊದಲೇ ಹೇಳಿದಿದ್ರೆ ನಾವು ಆಗ್ಲೇ ಹೋಗಿ ಹುಡುಕ್ತಿದ್ವಿ ಮಾಮ. ಇಲ್ಲ ಕಣಪ್ಪ, ಯಾರು ಎಲ್ಲಿಗೂ ಹುಡುಕೋದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನನಗೆಲ್ಲಾನು ಗೊತ್ತೆ ನೋಡಿ ನನ್ನ ಕಣ್ಮುಂದೆನೆ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂತ. ನೋಡ್ತಾ ಇರಿ, ಅವರು ಖುದ್ದಾಗಿ ಕುರಿಗಳನ್ನ ಇಲ್ಲಿಗೆ ತಂದು ಬಿಡ್ತಾರೋ ಇಲ್ವೋ ಅಂತ.
ಅವು ಈ ಬಾಳುನ ಕುರಿಗಳಲ್ವಾ? ನಾನೇನ್ ಸುಮ್ಮನೆ ಬಿಟ್ಟು ಬಿಡ್ತೀನಿ ಅವರನ್ನ. ಆದ್ರೆ ಮಾಮ, ಹೀಗಾಗ್ತಿರೋದು ಒಳ್ಳೇದಲ್ಲ ನೋಡಿ. ಜನರು ಇಲ್ಲಿಗೆ ಕುರಿಗಳಿಗೆ ನಮಸ್ಕಾರ ಮಾಡೋದಕ್ ಬರ್ತಾರೆ, ಆದ್ರೆ ಇವರು ಕುರಿಗಳನ್ನ ತಗೊಂಡು ಹೋಗಿದ್ದಾರೆ. ಏನ್ ಹೇಳೋದು ಇವ್ರಿಗೆ? ಇಲ್ಲಿ ನೋಡಿ, ಮನುಷ್ಯನ ಮುಂದೆ 2 ದಾರಿಗಳು ಇರುತ್ತೆ, ಹೌದಲ್ವಾ? ಒಂದಾಗಿರುತ್ತೆ ಪಾಪದ್ದು, ಮತ್ತೆ ಇನ್ನೊಂದಾಗಿರುತ್ತೆ ಪುಣ್ಯದ್ದು. ಈಗ ಅವರವರೇ ತೀರ್ಮಾನ ಮಾಡ್ಕೋಬೇಕು ನಾವು ಯಾವ ದಾರಿನ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ. ಇವರು ಪಾಪದ ಮಾರ್ಗ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನೇನಾಗುತ್ತೆ? ನಾಳೆ ಬೆಳಿಗ್ಗೆ ಅನ್ನೋ ಅಷ್ಟರಲ್ಲಿ ಅವ್ರಿಗೆ ಏನಾಗುತ್ತೆ ನೋಡ್ತಾ ಇರಿ. ನೀವಿಲ್ಲೇ ಇರ್ತೀರಲ್ವಾ? ಮಾಮ ಅಮ್ಮ, ಮಾಮ ಮಾಮ ಅಲ್ಲಿ ನೋಡಿದ್ರೆ ಅವ್ರ ಕಡೆ ಬರ್ತಾ ಇದಾರೆ. ಯಾವ ಜನರು ನೀವು ಜಾಗದಿಂದ ಗದ್ರಿಸಿ ಓಡಿಸಿದ್ರಲ್ಲ, ಅವರೇ ಈ ಕಡೆ ಬರ್ತಾ ಇದಾರೆ ನೋಡಿ. ಮಾಮ, ಜೊತೆಗೆ ನಮ್ದೊಂದು ಕುರಿನೂ ತರ್ತಾ ಇದ್ದಾರೆ ನೋಡಿ. ಮಾಮ, ಮಾಯ ಮಾಮ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ನಮ್ಮಿಂದ ತಪ್ಪಾಗಿದೆ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಮಾಮ, ನಮ್ಮಿಂದ ತಪ್ಪಾಗಿದೆ. ಹೌದು ಮಾಮ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಇಲ್ಲ ಅಂದ್ರೆ ನನ್ನ ಪ್ರಾಣ ಉಂಟಾಗ್ಬಿಡತ್ತೆ. ಮಾಮ, ತುಂಬಾ ನೋವಾಗ್ತಿದೆ ಮಾಮ. ಇವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಷ್ಟ ಆಗುತ್ತೆ ಮಾಮ. ಅಯ್ಯೋ, ಆದ್ರೆ ನಾನು ಕೇಳ್ತಾ ಇದ್ದೀನಿ, ದೇವರ ಕುರಿಗಳನ್ನ ಕಳ್ತನ ಮಾಡಿ ಎತ್ಕೊಂಡು ಹೋಗೋ ಧೈರ್ಯ ಎಲ್ಲಿಂದ ಬಂತು ನಿಮಗೆ? ಅಂತಹ ಬುದ್ಧಿ ಅದು ಹೇಗ್ ಬಂತು ನಿಮಗೆ? ಮಾಮ, ಆಗ ನಮ್ಗೇನು ಗೊತ್ತಾಗಿರ್ಲಿಲ್ಲ. ನಾವು ನಮ್ದೇ ಭ್ರಮೆಲಿದ್ವಿ ಮಾಮ, ದಯವಿಟ್ಟು ಕ್ಷಮಿಸಿ ನಮ್ಮನ್ ಮಾಮ. ಮಾಮ, ಈಗ ತಪ್ಪಾಗೋಗಿದೆ. ಇದೊಂದ್ ಸಾರಿ ನಮ್ಮನ್ನು ಕ್ಷಮಿಸ್ಬಿಡಿ ಮಾವ. ಮನೆಯಲ್ಲಿ ನೋವಿಂದ ಒದ್ದಾಡ್ತಾ ಇದ್ರು, ಈಗ ಇಲ್ಲಿ ಕೂಡ ನೀವು ನೋಡ್ತಾನೆ ಇದ್ದೀರಾ. ಇವ್ರನ್ನ ಹುಷಾರ್ ಮಾಡಿ ಮಾಮ, ಇವ್ರಿಗೆ ಗೊತ್ತಿರ್ಲಿಲ್ಲ ನೀವ್ ಯಾರು ಅನ್ನೋದು. ಅಯ್ಯೋ, ನಾನು ಯಾರು ಬೇಕಾದ್ರೂ ಆಗಿರ್ಲಿ, ನಿಮ್ಮನ್ನಂತೂ ನಾನು ಮಾಮ, ನಾನ್ ಭಿಕ್ಷೆ ಕೇಳ್ತಾ ಇದ್ದೀನಿ. ನಾವ್ ತಿರ್ಗಾ ಈ ರೀತಿ ಮಾಡೋದಿಲ್ಲ. ಇನ್ಮೇಲಿಂದ ನಾವು ಈ ರೀತಿ ತಪ್ಪು ಯಾವತ್ತೂ ಮಾಡಲ್ಲ. ಅಯ್ಯಯ್ಯೋ, ಮಾಲೋ. ಅಯ್ಯಯ್ಯೋ. ಅಯ್ಯೋ, ನೀವ್ 2 ಕುರಿಗಳನ್ನ ಕದ್ಕೊಂಡು ಹೋಗಿದ್ರಿ, ಆದ್ರೆ ಅದ್ರಲ್ಲಿ ಒಂದನ್ನ ಸಾಯಿಸ್ಬಿಟ್ರಿ ಅಲ್ವಾ? ಹೌದು ಮಾಮ, ಅದ್ರಲ್ಲಿ ಉಳಿದಿರೋ ಇನ್ನೊಂದನ್ನ ತಗೊಂಡ್ ಬಂದಿದೀವಿ. ಅಯ್ಯೋ, ಅದು ಕಾಣ್ತಾ ಇದೆ ನನಗೆ. ಆದ್ರೆ ಆ ಇನ್ನೊಂದು ಕುರಿನ ಏನ್ ಮಾಡಬೇಕು ಅಂತ ಹೇಳಿ ನನಗೆ. ನಿಮ್ಮ ಗಂಡಂದಿರಿಗಂತೂ ಬುದ್ಧಿ ಇಲ್ಲ, ಆದ್ರೆ ನೀವು ಕೂಡ ನಿಮ್ಮ ತಲೆ ಸಗಣಿ ತುಂಬಿಕೊಂಡಿದ್ದೀರಾ. ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೆ, ಗಂಡಂದಿರನ ಕೆಟ್ಟ ಕೆಲಸಗಳಿಂದ ದೂರ ಇಡಿ ಅಂತ. ಆದ್ರೆ ನೀವು ಅವರ ಜೊತೆನೆ ಕೈ ಜೋಡಿಸಿದ್ರಿ ಅಲ್ವಾ? ಮಾಮ, ಇನ್ನೊಂದ್ ಕುರಿನ
ಬಿಟ್ವಿ. ನಮ್ಗೇನ್ ಶಿಕ್ಷೆ ಕೊಡ್ಬೇಕು ಅನ್ಸುತ್ತ ಅದನ್ನ ಕೊಡಿ. ಮನ್ಸಿಗೆ ಏನ್ ಕೆಲಸ ಬರುತ್ತ ಅದನ್ನ ಹೇಳಿ. ನಾವು ಮಾಡಿರೋದು ತುಂಬಾ ನೀಚ ಕೆಲಸ ಮಾಮ. ಅಯ್ಯೋ, ಆ ಕುರಿನ ಕತ್ತರಿಸಿ ತಿಂದಿದ್ದೀರಲ್ವಾ, ಅದಕ್ಕೆ ಹೊಟ್ಟೆ ನೋಯ್ತಾ ಇದೆ ನಿಮ್ಗೆ. ಅದು ಜೀವಂತವಾಗಿದ್ದಿದ್ರೆ ಹೀಗೆಲ್ಲ ಏನು ಆಗ್ತಾನೆ ಇರ್ಲಿಲ್ಲ. ಭಯ ಮಾಮ, ದಯವಿಟ್ಟು ನನ್ನ ಕಾಪಾಡಿ ಮಾಮ. ನನ್ ಕೈಲಿ ಆಗ್ದಲ್ಲ ಮಾಮ. ಅಯ್ಯೋ, ಜನ ಯಾವ ಕುರಿಗೆ ನಮಸ್ಕಾರ ಮಾಡ್ತಾರೋ ನೀವು ಅದನ್ನ ಕತ್ತರಿಸಿ ತಿಂದ್ರ. ಅಯ್ಯೋ ಅಯ್ಯೋ ಅಯ್ಯಮ್ಮ, ಹೌದಲ್ವಾ? ಮಾಮ ಅವ್ರ ಕುರಿಗಳನ್ನ ಕತ್ತರಿಸಿ ತಿಂದ್ಮೇಲೆ ಹೀಗೆ ಆಗ್ಬೇಕಲ್ವಾ ನಿಮ್ಗೆ? ಅಯ್ಯೋ ಅಯ್ಯೋ, ಈ ನೋವಂತೂ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಏನಾದ್ರೂ ಮಾಡಿ ಮಾಮ, ಏನಾದ್ರೂ ಮಾಡಿ. ಮಾಮ, ಇದು ಕೊನೆ ತಪ್ಪು ಅಂತ ತಿಳ್ಕೊಂಡು ಬಿಟ್ಬಿಡಿ ನಮ್ನ. ಮಾಮ, ಏನ್ ಮಾಡೋದು ಇವ್ರಿಗೆ? ಇವ್ರು ಹೀಗೆ ಹೊಟ್ಟೆ ನೋಯ್ತಾ ಇದ್ರೆ ಇವ್ರು ಹೀಗೆ ಒದ್ದಾಡ್ತಾ ಮತ್ತೆ ಸತ್ತೆ ಹೋಗ್ತಾರ ಮಾಮ. ಏ ಮಕ್ಕಳೇ, ಈ ಕಡೆ ಬನ್ನಿ. ಈ ಭಂಡಾರ ತಗೊಳ್ಳಿ. ನೀರಲ್ಲಿ ಹಾಕಿ ಕುಡಿಸಿ ಅವ್ರಿಗೆ. ದತ್ತು, ನೀರು ಕೊಡಪ್ಪ ಅವ್ರಿಗೆ. ಈಗ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿರಿ, ಸರಿ ಹೋಗುತ್ತೆ. ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ತಿರ್ಗಾ ಇಂತಹ ತಪ್ಪನ್ನ ಜೀವನದಲ್ಲಿ ಮಾಡಬೇಡಿ. ಒಂದು ಸಾರಿ ಕ್ಷಮಿಸಿದ್ದೀನಿ, ಮತ್ತೆ ಕ್ಷಮೆ ಸಿಗುತ್ತೆ ಅಂತ ಯಾವತ್ತೂ ಹೇಳೋಕ್ಕಾಗೋಲ್ಲ.